ದಾವಣಗೆರೆ ಬೈ ಎಲೆಕ್ಷನ್ ರಣಕಣದಲ್ಲಿ ಸಿಎಂ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ದಾವಣಗೆರೆಯ ಆರ್ಎಂಸಿ ರೋಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿದರು. ಉಪಚುನಾವಣೆ ಯಾಕೆ ಬಂದಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಶಿವಶಂಕರಪ್ಪನವರ ಸ್ಥಾನ ಭರ್ತಿ ಮಾಡಲು ಈ ಒಂದು ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿದೆ, ಅಭ್ಯರ್ಥಿಯಾಗಿಸಿದೆ. ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಂತೆ ಈ ಬಾರಿ ಟಿಕೆಟ್ ನೀಡಿದೆ. ಅತ್ಯಂತ ಸರಳ ಜೀವಿ, ಒಳ್ಳೆಯ ನಡವಳಿಕೆ ಇರುವಂತಹ ವ್ಯಕ್ತಿ. ಸಮರ್ಥ್ಗೆ ಈಗ 27 ವರ್ಷ. ನಾವೆಲ್ಲ 30 ವರ್ಷಕ್ಕೆ MLA ಆದ್ವಿ. ಮಲ್ಲಿಕಾರ್ಜುನ್ ಕೂಡ 28ನೇ ವರ್ಷಕ್ಕೆ MLA ಆದಂಥವ್ರು. ಸಮರ್ಥ್ ಸಹ 27 ವರ್ಷಕ್ಕೆ MLA ಆಗುವ ಭರವಸೆ ಸಂಪೂರ್ಣವಾಗಿದೆ. ದಾವಣಗೆರೆಯಲ್ಲಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಪಚುನಾವಣೆ ನಡೀತಾ ಇದೆ. ನಿಮ್ಗೆಲ್ಲ ಉಪಚುನಾವಣೆ ಯಾಕೆ ಬಂತು ಅಂತಕ್ಕಂಥದ್ದು ಗೊತ್ತಿದೆ ಅಂತೇಳಿ ನನ್ನ ಭಾವನೆ. ಈ ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪನವರು ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ ಅವರ ನಿಧನದಿಂದ ಅವರ ಸ್ಥಾನ ತೆರವಾಯಿತು. ಆ ತೆರವಾದ ಸ್ಥಾನಕ್ಕೆ ಭರ್ತಿ ಮಾಡಲಿಕ್ಕೋಸ್ಕರ ಈ ಉಪಚುನಾವಣೆ ನಡೀತಾ ಇದೆ. ಯಾವಾಗಲೂ 5 ವರ್ಷಕ್ಕೊಂದ್ಸಾರಿ ಅದು ಪಾರ್ಲಿಮೆಂಟ್ ಚುನಾವಣೆ ಆಗ್ಬೋದು, ಅಸೆಂಬ್ಲಿ ಚುನಾವಣೆ ಆಗ್ಬೋದು, ತಾಲೂಕಾ ಬೋರ್ಡ್ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗ್ಬೋದು, 5 ವರ್ಷಕ್ಕೊಂದ್ಸಾರಿ ಚುನಾವಣೆ ನಡೀತದೆ. ಇವೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಈ